ನಾನು ಕರ್ನಲ್ ವೆಲೆಸ್ಲಿ. ಭಾರತೀಯ ಒಬ್ಬ ಕ್ರಾಂತಿಕಾರಿ ದುಂಡುಜಿ ವಾಗನನ್ನ ಅಣ್ಣಿಗೇರಿಯಲ್ಲಿ ಬಂಧಿಸಲು ಬಂದಾಗ ಇವನು ಓಡಿ ಹೋದ್ನು. ಮುಂದೆ ರಾಯಚೂರಿನಲ್ಲಿ ಸೋಲಿಸಿ ಕೊಂದಾಕಿದೆ. ಇವತ್ತಿನ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಡೇರೆಗಳನ್ನ ಅಂದ್ರೆ ಚೌಕಿಗಳನ್ನ ಮಾಡಿಸಿದ್ದೆ. ಯಾಕೆಂದ್ರೆ ಈ 3 ಊರುಗಳು ಪ್ರಸಿದ್ಧ ನೇಯ್ಗೆ ಕೇಂದ್ರಗಳಾಗಿದ್ದವು. ಚೌಕಿಗಳನ್ನು ಅಣ್ಣಿಗೇರಿಯಲ್ಲಿ ಮಾಡಿರೋ ಉದ್ದೇಶ ಹೆಚ್ಚು ಕಂದಾಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬರಬೇಕು ಅಂತ. ಇದಕ್ಕೆಲ್ಲ ಕಿತ್ತೂರು ಕ್ರಾಂತಿಯನ್ನು ನಾಶ ಮಾಡಿದ್ದೇ ಹೆಚ್ಚು ಸಹಾಯಕ್ಕೆ ಬಂತು. ಬ್ರಿಟಿಷ್ ಅಧಿಕಾರಿ ಅಣ್ಣಿಗೇರಿ ಬ್ರಿಟಿಷ್ ಆಡಳಿತದಲ್ಲಿ ಹೆಚ್ಚು ಕಂದಾಯ ಕಟ್ಟುವ ಗ್ರಾಮವಾಗಿತ್ತು. ಅಣ್ಣಿಗೇರಿಯ ಉಸ್ತುವಾರಿಯನ್ನ ದೇಸಾಯಿ ಮತ್ತು ದೇಶಪಾಂಡೆ ಮನೆತನಕ್ಕೆ ನೀಡಿದ್ದೆವು. ಬ್ರಿಟನ್ನಲ್ಲಿ ಆದ ಒಪ್ಪಂದದಿಂದ ಭಾರತದಲ್ಲಿ ಕೆಲವು ಬದಲಾವಣೆಗಳು ಆದವು. ಧಾರವಾಡಕ್ಕೆ ಕಲೆಕ್ಟರ್ ಆಗಿ 1819ರಲ್ಲಿ ಜಾನ್ ಥ್ಯಾಕ್ರೇರ್ ಅವರು ಬಂದರು. ಮುಂದೆ ಕಿತ್ತೂರು ಕ್ರಾಂತಿಯ ಸಂದರ್ಭದಲ್ಲಿ ಕಿತ್ತೂರಿನ ಕೇಸರಿ ಅಮಟೂರು ಬಾಳಪ್ಪನಿಂದ ಹತ್ಯೆಯಾದರು. ನಂತರ ಕ್ರಾಂತಿಯನ್ನು ಹತ್ತಿಕ್ಕಿ ಕಿತ್ತೂರು ಧಾರವಾಡ ಆಡಳಿತಕ್ಕೆ ಬಂತು. 1830ರಲ್ಲಿ ಪ್ರತ್ಯೇಕವಾಗಿ ಧಾರವಾಡ ಜಿಲ್ಲೆ ರಚನೆ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಅಣ್ಣಿಗೇರಿ ಮತ್ತು ಅದರ ಸುತ್ತಲೂ ಇರುವ 13 ಗ್ರಾಮಗಳನ್ನ ಧಾರವಾಡ ಜಿಲ್ಲೆಗೆ ಸೇರ್ಪಡೆ ಮಾಡಿದೆವು. ಮುಂದೆ 1875ರಲ್ಲಿ ಬಳ್ಳಾರಿಯಿಂದ ಗದಗ, ಅಣ್ಣಿಗೇರಿ ಮೂಲಕ ಹುಬ್ಬಳ್ಳಿಗೆ ರೈಲ್ವೆಯ ಸರ್ವೆ ಕಾರ್ಯ ಪ್ರಾರಂಭವಾಯಿತು.